ನಮಸ್ಕಾರ ಎಲ್ರಿಗೂ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಮೊಸರನ್ನ ಯೂಸ್ ಮಾಡಿಬಿಟ್ಟು ಇದು ಕಡಲೆಕಾಳನ್ನ ಹಾಕ್ಬಿಟ್ಟು ಒಂದು ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಬೇಕು ಅಂತ ಹೇಳಿದ್ರೆ, ಕಡಲೆಕಾಳು ಇದು ರಾತ್ರಿನೇ ನೆನೆ ಹಾಕಿಡಬೇಕು ನೀರಲ್ಲಿ. ಆವಾಗ ಈ ಥರ ಆಗುತ್ತೆ. ಇಷ್ಟು ಸಾಕು 3 ಜನಕ್ಕೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಮೊಸರು ಹಾಕಿ ಮಾಡೋದು. ಅದರಿಂದ ಇದು ಕಾಲ ಚೆನ್ನ ಅಂತ ಅದು ಬ್ಲ್ಯಾಕ್ ಚಿಕ್ ಪೀಸು, ಇಲ್ಲಾಂದರೆ ಕಡಲೆಕಾಳು, ಅದು ಸ್ವಲ್ಪ ತೊಗೊಂಡು ನೀರಲ್ಲೇ ಹಾಕಿ ರಾತ್ರಿನೇ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ, ನೆನೆ ಹಾಕಿ. ಅದ್ರ ಮೇಲೆ ಮೊಸರು ಬೇಕು, ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ಇಂಗು, ಅರಿಶಿನ, ಉಪ್ಪು. ಇದು ಒಗ್ಗರಣೆಗೆ ಡ್ರೈ ಚಿಲ್ಲಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕೋಕ್ಕೆ. ಆಮೇಲೆ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು ಬೇಕು ಇದಕ್ಕೆ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ. ನಾನು ಆಲಿವ್ ಆಯಿಲ್ ತೊಗೊಂಡಿದ್ದೀನಿ, ಯಾವ ಆಯಿಲಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ಇದು 2 ಸ್ಪೂನು. ಇವಾಗ ಇದರಲ್ಲಿ ಹಾಕ್ಕೊತೀನಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ಕಾಲ ಚೆನ್ನ with rice, with yogurt that we can eat with rice. This one we have to soak. This is a dried one. We have to soak at least 5 to 8 hours in water. So if you are doing in the morning, you can soak it in the night. If you are doing in the evening, you can soak it in the morning. I have taken 1 cup for today for 3 people. For that I'll be adding besan, 2 to 3 spoons. I'll be taking in this one some dahi, means yogurt, oil, mustard seeds, cumin seeds, extra hot chili powder, asafoetida, turmeric, salt, dry chili for tempering, and curry leaves. This is to put in the end, cilantro. This one first I have already soaked in water. This is soaked. I have to cook it right now. First we have to cook it. This is just soaked. Unsoaked one will be very hard. ಇವಾಗ ಇದನ್ನು ಬಾಯ್ಲ್ ಮಾಡೋಕ್ಕೆ ಹಾಕ್ತೀನಿ. Now I am putting this one to boil in a medium heat for 45 minutes. 45 ನಿಮಿಷ ಬೇಕಾಗುತ್ತೆ ಯೂಶಲ್ ಆಗಿ ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ. ಸೊ ಅದನ್ನು ಬಾಯ್ಲ್ ಮಾಡೋಕ್ಕೆ ಹಾಕಿದ್ದೀನಿ. 2 spoons ಕಡಲೆ ಹಿಟ್ಟು ತೊಗೊತೀನಿ. This one I will be roasting. I will just take 2 spoons. I'll add some salt to this one. ಒಂದು ಸ್ಪೂನು ಉಪ್ಪು ಹಾಕ್ತೀನಿ. ಆಮೇಲೆ ಮೊಸರು ನೋಡ್ಬಿಟ್ಟು ಹಾಕ್ಕೊತೀನಿ. ಇಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್. I'll be roasting this one, dry roast. Then I'll be adding to the yogurt. ಮೊಸರಿಗೆ ಆಮೇಲೆ ಆ್ಯಡ್ ಮಾಡೋಣ. ಇದು ಕುಕ್ ಆಗ್ತಾ ಇದೆ. ಇದು ರೋಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. I kept this one to roast it. This is getting very close to be cooked. ಆಯಿತು, ಆಫ್ ಮಾಡ್ತಾಯಿದ್ದೀನಿ. ಇವಾಗ ಕಡಲೆ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಮೊಸರನ್ನು ಇದಕ್ಕೆ ಹಾಕ್ಕೊತೀನಿ ಮಿಕ್ಸ್ ಮಾಡೋಕ್ಕೆ. ದ ಬೇಸನ್ ಫ್ಲೋರ್ ಐ ಹ್ಯಾವ್ ಪುಟ್ ಇಟ್ ಹಿಯರ್. ಐ ವಿಲ್ ಬಿ ಆ್ಯಡಿಂಗ್ ಯೋಗರ್ಟ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಿ ಹ್ಯಾವ್ ಟು ಮಿಕ್ಸ್ ಇಟ್ ಪ್ರಾಪರ್ಲಿ. ಈಗ ಇದನ್ನು ಹಾಕ್ತಾಯಿದ್ದೀನಿ. ಐ ವಿಲ್ ಬಿ ಪುಟ್ಟಿಂಗ್ ದಿಸ್ ಒನ್ and mix it properly. ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ.
ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. I just added little bit of water so that it can cook easily. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಆಗುತ್ತೆ, ಅದರಿಂದ ನೀರು ಹಾಕಿದ್ರೆ ಒಳ್ಳೆಯದೇ. ಇದೊಂದು 2-3 ಇದಾದಮೇಲೆ ಏನು ಹೇಳ್ತಾರೆ, ಕುದಿ ಬಂದಮೇಲೆ ಇಟ್ ಬಾಯ್ಲ್ಸ್ ವಿಲ್ ಆ್ಯಡ್ ದ ಚೆನ್ನ, ಬ್ಲ್ಯಾಕ್ ಚೆನ್ನ. ಆವಾಗ ಕಾಳು ಹಾಕೋಣ. ಅದು ಹಾಕಲೇ ಬೆಂದಾಗಿದೆ. ಇಟ್ಸ್ ಆಲ್ರೆಡಿ ಬೀನ್ ಬಾಯ್ಲ್ಡ್. ಸೊ ದೆನ್ ಇನ್ ದ ಎಂಡ್ ವಿಲ್ ಆ್ಯಡ್ ಸಿಲಿಂಡ್ರ್, ಕಟ್ ಸಿಲಿಂಡ್ರಸ್. ಬಾಯ್ಲ್ ಆಗ್ತಾಯಿದೆ ಈಗ. ಐ ವಿಲ್ ಆ್ಯಡ್ ದ ಚೆನ್ನ. ಸಿಲಿಂಡ್ರು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಆಫ್ ಮಾಡ್ಬೋದು ಈಗ. ವಿ ಕ್ಯಾನ್ ಟರ್ನ್ ಇಟ್ ಆಫ್. ಕ್ಯಾನ್ ಈಟ್ ದಿಸ್ ಒನ್ ವಿತ್ ರೈಸ್. ಟರ್ನ್ ಆಫ್ ದ ಸೊಪ್. ಆಫ್ ಮಾಡಿದೆ. ಇದನ್ನು ರೈಸ್ ಜೊತೆ ತಿನ್ಬೋದು. ಉಪ್ಪನ್ನು ಒಂದು ಸತಿ ಚೆಕ್ ಮಾಡಿಬಿಡಿ. ಈ ಥರ ಅದು ನೋಡಿಬಿಟ್ಟು ಹಂಗೆ ಸಾಕು, ಚೆಕ್ ಮಾಡಿಬಿಟ್ಟು ಹಾಕ್ಕೋಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ಬೇರೆಯವ್ರಿಗೂ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಮಾಡ್ಕೊಂಡು ತಿನ್ನೋದಕ್ಕೆ. ಮತ್ತು ನೀವು ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಇಟ್ ವಿತ್ ಅದರ್ಸ್, ಇವನ್ ಅದರ್ಸ್ ಕ್ಯಾನ್ ಎಂಜಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್, ಎಂಜಾಯ್. Enjoy.